ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯ ಸೋತ ಬೆನ್ನಲ್ಲೇ ಸ್ಟೀವ್ ಸ್ಮಿತ್ ಏಕದಿನ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಪ್ಯಾಟ್ ಕಮಿನ್ಸ್ ಅನುಪಸ್ಥಿತಿಯಲ್ಲಿ ಆಸ್ಟ್ರೇಲಿಯಾ ತಂಡದ ಹಂಗಾಮಿ ನಾಯಕರಾಗಿ ಕಾಣಿಸಿಕೊಂಡಿದ್ದಂತಹ ಸ್ಮಿತ್ ಇಂಡಿಯಾ ವಿರುದ್ಧ 71 ರನ್ ಸಿಡಿಸಿದರು. ಸ್ಮಿತ್ ಸಿಡಿಲಿನಂತೆ ಅಬ್ಬರಿಸಿದ್ರು ಕೂಡ ತಂಡ ಸೋಲನ್ನ ಕಂಡಿತ್ತು. ಈ ಸೋಲಿನ ಬೆನ್ನಲ್ಲೇ 35 ವರ್ಷದ ಸ್ಮಿತ್ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಈ ದಿಢೀರ್ ನಿವೃತ್ತಿ ಘೋಷಣೆಗೆ ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ. ಆಸ್ಟ್ರೇಲಿಯಾ ಪರ 169 ಏಕದಿನ ಪಂದ್ಯಗಳನ್ನಾಡಿರುವಂತಹ ಸ್ಟೀವ್ ಸ್ಮಿತ್ 153 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಈ ವೇಳೆ 12 ಶತಕ ಹಾಗೂ 35 ಅರ್ಧ ಶತಕಗಳೊಂದಿಗೆ ಒಟ್ಟು 5727 ರನ್ ಕಲೆ ಹಾಕಿದ್ದಾರೆ. ಸ್ಮಿತ್ ಅವರನ್ನ ಕಳೆದ ಟಿ20 ವಿಶ್ವಕಪ್ ವೇಳೆ ಆಯ್ಕೆ ಮಾಡಿರಲಿಲ್ಲ. ಆದರೂ ಕೂಡ ಟಿ20 ಮತ್ತು ಟೆಸ್ಟ್ ತಂಡಗಳಲ್ಲಿ ಮುಂದುವರಿಯುವುದಾಗಿ ತಿಳಿಸಿದ್ದಾರೆ. ಇನ್ನು ಆಸೀಸ್ ಸ್ಟಾರ್ ಬ್ಯಾಟರ್ ಟೆಸ್ಟ್ ತಂಡದಲ್ಲಿ ಮಾತ್ರ ಕಾಣಿಸಿಕೊಳ್ಳಲಿದ್ದಾರೆ. ಟೀಂ ಇಂಡಿಯಾ ಫೈನಲ್ಗೆ ಏರ್ತಾ ಇದ್ದಂತೆ ರೋಹಿತ್ ಶರ್ಮಾ ಅವರ ನಿವೃತ್ತಿ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಕೋಚ್ ಗೌತಮ್ ಗಂಭೀರ್ ಅವರ ಬಳಿಯೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಈ ಪ್ರಶ್ನೆಗೆ ಉತ್ತರ ನೀಡಿರುವಂತಹ ಗಂಭೀರ್, ರೋಹಿತ್ ದೊಡ್ಡ ಇನ್ನಿಂಗ್ಸ್ ಅನ್ನ ಆಡಿಲ್ಲ ನಿಜ, ಆದರೆ ಅವರ ಇನ್ನಿಂಗ್ಸ್ ಪ್ರಭಾವಶಾಲಿಯಾಗಿತ್ತು ಎಂದಿದ್ದಾರೆ. ನಮ್ಮ ಆಟಗಾರನನ್ನ ಆತನ ಇನ್ನಿಂಗ್ಸ್ ಎಷ್ಟು ಪ್ರಭಾವಶಾಲಿಯಾಗಿತ್ತು ಎಂಬ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ತೇವೆ. ಹೀಗೆ ಹೇಳುವ ಮೂಲಕ ರೋಹಿತ್ ಇನ್ನೂ ಕೂಡ ತಂಡಕ್ಕೆ ಅವಶ್ಯಕತೆ ಇದೆ ಎಂಬ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಕನ್ನಡಿಗ ಕೆಎಲ್ ರಾಹುಲ್ ದೊಡ್ಡತನ ಈಗ ಕ್ರಿಕೆಟ್ ಜಗತ್ತನ್ನೇ ಬೆರಗುಗೊಳಿಸಿದೆ. ರನ್ ಹೆಚ್ಚಿಸುವ ಜವಾಬ್ದಾರಿ ಹೊತ್ತುಕೊಳ್ಳೋಕೆ ಕೆಎಲ್ ರಾಹುಲ್ ಮುಂದಾಗಿದ್ರು. ಅಲ್ಲದೆ ವಿರಾಟ್ ಕೊಹ್ಲಿಗೆ ಶತಕ ಪೂರೈಸುವಂತೆ ಸೂಚಿಸಿದ್ರು. ಆದರೂ ಕೂಡ ಕೊಹ್ಲಿ ಬಿಗ್ ಶಾಟ್ಗೆ ಕೈ ಹಾಕಿ ವಿಕೆಟ್ ಅನ್ನು ಒಪ್ಪಿಸಿದ್ರಿಂದ ಕೆಎಲ್ ರಾಹುಲ್ ಹತಾಶರಾಗಿದ್ರು. ಕೆಎಲ್ ರಾಹುಲ್ ಅವರ ವಿಡಿಯೋ ವೈರಲ್ ಆಗಿದ್ದು, ಕನ್ನಡಿಗನ ದೊಡ್ಡತನಕ್ಕೆ ಫ್ಯಾನ್ಸ್ ಕೂಡ ಬಹುಪರಾಕ್ ಎಂದಿದ್ದಾರೆ. ಟ್ರಾವಿಸ್ ಹೆಡ್ ಅವರ ಕ್ಯಾಚ್ ಪಡೆದು ತಕ್ಷಣವೇ ಚೆಂಡನ್ನ ನೆಲಕ್ಕೆ ಎಸೆದಂತಹ ಗಿಲ್ಗೆ ಅಂಪೈರ್ ಎಚ್ಚರಿಕೆ ನೀಡಿದ್ದಾರೆ. ಗಿಲ್ ಚೆಂಡಿನ ಮೇಲೆ ಸಂಪೂರ್ಣವಾಗಿ ಹಿಡಿತ ಸಾಧಿಸಿದ್ರು. ಹೀಗಾಗಿ ಈ ಕ್ಯಾಚ್ನಲ್ಲಿ ಯಾವುದೇ ದೋಷ ಇರಲಿಲ್ಲ. ಆದರೂ ಕೂಡ ನಿಯಮದ ಪ್ರಕಾರ ತಕ್ಷಣವೇ ಚೆಂಡನ್ನ ಎಸೆಯುವಂತಿಲ್ಲ. ಹೀಗಾಗಿ ಅಂಪೈರ್ ಗಿಲ್ಗೆ ಎಚ್ಚರಿಕೆಯನ್ನ ಕೊಟ್ರು. ಅಂಪೈರ್ ಅವರ ಮಾತನ್ನ ಗಿಲ್ ಕೂಡ ಗಂಭೀರವಾಗಿ ಕೇಳ್ತಾ ನಿಂತಿದ್ರು. ಗಿಲ್ ತೋರಿಸಿದ ಗೌರವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ದೇಶಕ್ಕಾಗಿ ತಮ್ಮ ರಂಜಾನ್ ಉಪವಾಸವನ್ನು ಮುರಿದಿದ್ದಾರೆ. ಮೊಹಮ್ಮದ್ ಶಮಿ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪಂದ್ಯದ ನಡುವೆ ಮೊಹಮ್ಮದ್ ಶಮಿ ಎನರ್ಜಿ ಜ್ಯೂಸ್ ಕುಡಿತಾ ಇರೋದ್ರಿಂದ ಕ್ಯಾಮೆರಾ ಕಣ್ಣಲ್ಲಿ ಇದು ಸೆರೆಯಾಗಿತ್ತು. ಅಲ್ಲದೆ ಸೆಮಿಫೈನಲ್ ಪಂದ್ಯದಲ್ಲಿ ಶಮಿ ಪ್ರಮುಖ 3 ವಿಕೆಟ್ಗಳನ್ನು ಉರುಳಿಸಿ ಟೀಂ ಇಂಡಿಯಾ ಗೆಲುವಿಗೂ ಕೂಡ ಕಾರಣರಾದರು. ಟೀಂ ಇಂಡಿಯಾ ಗೆಲುವು ಸಾಧಿಸಿದ ಮೇಲೆ ಕಿಂಗ್ ಕೊಹ್ಲಿಯ ಮೇಲೆಯೇ ಕ್ಯಾಮೆರಾ ಕಣ್ಣು ನೆಟ್ಟಿತ್ತು. ಡ್ರೆಸ್ಸಿಂಗ್ ರೂಮ್ನಿಂದ ಮೈದಾನಕ್ಕಿಳಿದಂತ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಗೆಲುವಿನ ಖುಷಿಯನ್ನು ಹಂಚಿಕೊಂಡ್ರು. ನಾವು ಗೆದ್ವಿ ಅನುಷ್ಕಾ ಎಂಬ ರೀತಿಯಲ್ಲಿ ಚೇರ್ ಮಾಡಿದ್ರು. ಕಿಂಗ್ ಕೊಹ್ಲಿಯ ಈ ಸಂಭ್ರಮದ ವಿಡಿಯೋ ವೈರಲ್ ಆಗಿದೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ವಿಶೇಷ ದಾಖಲೆಯೊಂದನ್ನು ತಮ್ಮ ಹೆಸರಿಗೆ ಸೇರಿಸಿಕೊಂಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಫೈನಲ್ ಪ್ರವೇಶಿಸುವ ಮೂಲಕ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಎಲ್ಲಾ ಬಗೆಯ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ತಂಡವನ್ನ ಫೈನಲ್ಗೆ ತಲುಪಿಸಿದ ನಾಯಕ ಎಂಬ ವಿಶೇಷ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಎಂಆರ್ಎಫ್ ಬ್ಯಾಟ್ ಎಂದರೆ ಕಣ್ಮುಂದೆ ಬರುವ ಮೊದಲ ಚಿತ್ರ ಅಂದ್ರೆ ಅದು ಸಚಿನ್ ತೆಂಡೂಲ್ಕರ್. ಇದಾದ ಬಳಿಕ ವಿರಾಟ್ ಕೊಹ್ಲಿ ಕೈಗೆ ಎಂಆರ್ಎಫ್ ಬ್ಯಾಟ್ ಬಂದಿತ್ತು. ಇದೀಗ ಈ ಪಟ್ಟಿಗೆ ಹೊಸ ಸೇರ್ಪಡೆ ಶುಭ್ಮನ್ ಗಿಲ್. ಎಂಆರ್ಎಫ್ ಟೀಂ ಇಂಡಿಯಾದ ಯುವ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಜೊತೆ ಹೊಸ ಒಪ್ಪಂದವನ್ನ ಮಾಡಿಕೊಂಡಿದೆ. ಇನ್ಮುಂದೆ ಗಿಲ್ ಬಳಸುವ ಬ್ಯಾಟ್ ಮೇಲೆ ಎಂಆರ್ಎಫ್ ಸ್ಟಿಕ್ಕರ್ ಕೂಡ ಕಾಣಿಸಿಕೊಳ್ಳಲಿದೆ. ಪಾಕಿಸ್ತಾನವು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಮತ್ತು ಟಿ20 ಸರಣಿಗಾಗಿ ತನ್ನ ತಂಡಗಳನ್ನು ಪ್ರಕಟ ಮಾಡಿದೆ. ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರನ್ನ ಟಿ20 ತಂಡದಿಂದ ಕೈಬಿಡಲಾಗಿದೆ. ಸಲ್ಮಾನ್ ಅಲಿ ಅಘಾ ಟಿ20 ತಂಡದ ನಾಯಕರಾಗಿದ್ದಾರೆ. ಇನ್ನು ಮೊಹಮ್ಮದ್ ರಿಜ್ವಾನ್ ಏಕದಿನ ತಂಡದ ನಾಯಕನಾಗಿ ಕಂಟಿನ್ಯೂ ಆಗಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.